ವಿನಯ್ ಕುಲಕರ್ಣಿ ಶಿಕ್ಷೆ. ಬಿಜೆಪಿ ವಿರುದ್ಧ ಡಿಕೆ ಶಿವಕುಮಾರ್ ಮಾಡಿದ ಸ್ಫೋಟಕ ಆರೋಪಗಳಿವು. ಧಾರವಾಡದ ಯೋಗೇಶ್ ಗೌಡ ಹತ್ಯೆ ಪ್ರಕರಣದಲ್ಲಿ ಮಾಜಿ ಸಚಿವ, ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ಅವರಿಗೆ ನ್ಯಾಯಾಲಯ ಜೀವಾವಧಿ ಶಿಕ್ಷೆ ವಿಧಿಸಿರುವುದು ಕರ್ನಾಟಕ ರಾಜಕಾರಣದಲ್ಲಿ ಅಕ್ಷರಶಃ ಕಂಪನ ಸೃಷ್ಟಿಸಿದೆ. ಹಿರಿಯ ನಾಯಕನೊಬ್ಬನಿಗೆ ಇಂತಹ ಕಾನೂನು ಸಂಕಷ್ಟ ಎದುರಾದ ಬೆನ್ನಲ್ಲೇ ಆಡಳಿತಾರೂಢ ಕಾಂಗ್ರೆಸ್ ಇದನ್ನು ಹೇಗೆ ಸ್ವೀಕರಿಸುತ್ತದೆ ಎಂಬ ಕುತೂಹಲಕ್ಕೆ ಈಗ ಉತ್ತರ ಸಿಕ್ಕಿದೆ. ರಾಷ್ಟ್ರ ರಾಜಧಾನಿ ದೆಹಲಿಯಿಂದಲೇ ಗುಡುಗಿರುವ ಉಪಮುಖ್ಯಮಂತ್ರಿ ಡಿ. ಕೆ. ಶಿವಕುಮಾರ್, ಈ ಇಡೀ ಬೆಳವಣಿಗೆಯ ಹಿಂದೆ ಬಿಜೆಪಿಯ ರಾಜಕೀಯ ಒಳಸಂಚು ಅಡಗಿದೆ ಎಂದು ನೇರ ವಾಗ್ದಾಳಿ ನಡೆಸಿದ್ದಾರೆ. ಕೇವಲ ಕಾನೂನು ಹೋರಾಟದ ಮಾತಾಡದ ಡಿಕೆಶಿ, ಈ ಶಿಕ್ಷೆಯ ತೀರ್ಪಿನ ಹಿಂದೆ ಬಿಜೆಪಿ ಹೂಡಿರುವ 3 ಸ್ಫೋಟಕ ರಾಜಕೀಯ ತಂತ್ರಗಳನ್ನು ಬಿಚ್ಚಿಟ್ಟಿದ್ದಾರೆ. ಡಿ. ಕೆ. ಶಿವಕುಮಾರ್ ಅವರ ಮೊದಲ ಮತ್ತು ಗಂಭೀರ ಆರೋಪವೆಂದರೆ ಈ ಪ್ರಕರಣದ ತನಿಖಾ ಪ್ರಕ್ರಿಯೆಯನ್ನು ಬಿಜೆಪಿ ಸರ್ಕಾರವು ದುರುಪಯೋಗಪಡಿಸಿಕೊಂಡಿದೆ ಎಂಬುದು. ಈ ಪ್ರಕರಣವು ತಾರ್ಕಿಕ ಅಂತ್ಯಕ್ಕೆ ಬಂದು ತನಿಖಾಧಿಕಾರಿಗಳು ಬಿ ರಿಪೋರ್ಟ್ ಪ್ರಕರಣ ಮುಕ್ತಾಯದ ವರದಿ ಸಲ್ಲಿಸುವ ಹಂತದಲ್ಲಿದ್ದವು ಎಂದು ಅವರು ಪ್ರತಿಪಾದಿಸಿದ್ದಾರೆ. ಆದರೆ ರಾಜಕೀಯ ಲಾಭಕ್ಕಾಗಿ ಉದ್ದೇಶಪೂರ್ವಕವಾಗಿಯೇ ಪ್ರಕರಣವನ್ನು ಮತ್ತೆ ಕೆದಕಿ ವಿನಯ್ ಕುಲಕರ್ಣಿ ಅವರನ್ನು ಸಿಲುಕಿಸುವ ವ್ಯವಸ್ಥಿತ ಪ್ರಯತ್ನ ನಡೆದಿದೆ ಎನ್ನುವುದು ಡಿಕೆಶಿ ಅವರ ವಿಶ್ಲೇಷಣೆ. ತನಿಖಾ ಸಂಸ್ಥೆಗಳನ್ನು ಬಳಸಿಕೊಂಡು ಹಳೆಯ ಪ್ರಕರಣವೊಂದನ್ನು ಮರುಜೀವ ಪಡೆದುಕೊಳ್ಳುವಂತೆ ಮಾಡಿದ್ದು ರಾಜಕೀಯ ಪ್ರೇರಿತ ಎಂಬುದು ಅವರ ಪ್ರಮುಖ ವಾದವಾಗಿದೆ. ಉತ್ತರ ಕರ್ನಾಟಕದ ರಾಜಕಾರಣದಲ್ಲಿ ವಿನಯ್ ಕುಲಕರ್ಣಿಯವರ ಬೆಳವಣಿಗೆಯು ಬಿಜೆಪಿಯ ಅಡಿಪಾಯವನ್ನೇ ಅಲ್ಲಾಡಿಸುತ್ತಿತ್ತು ಎಂಬುದು ಡಿಕೆಶಿ ಅವರ ಎರಡನೇ ಪ್ರಮುಖ ಆರೋಪ. ಈ ಆರೋಪದ ಮೂಲಕ ಅವರು ಬಿಜೆಪಿಯ ಕೋರ್ ವೋಟ್ ಬ್ಯಾಂಕ್ ಆದ ಲಿಂಗಾಯತ ಸಮುದಾಯದ ನಾಯಕತ್ವದ ವಿಷಯವನ್ನು ಮುನ್ನೆಲೆಗೆ ತಂದಿದ್ದಾರೆ. ಉತ್ತರ ಕರ್ನಾಟಕ ಭಾಗದಲ್ಲಿ ವಿನಯ್ ಕುಲಕರ್ಣಿ ಅವರು ದೊಡ್ಡ ಶಕ್ತಿಯಾಗಿ ಬೆಳೆಯುತ್ತಿದ್ದರು. ಲಿಂಗಾಯತ ಸಮುದಾಯದ ಪ್ರಬಲ ನಾಯಕರಾಗಿ ಅವರ ಈ ಬೆಳವಣಿಗೆಯನ್ನು ಸಹಿಸದ ಬಿಜೆಪಿ ನಾಯಕರು ಅವರನ್ನು ರಾಜಕೀಯವಾಗಿ ಮುಗಿಸಲು ಈ ಸಂಚು ರೂಪಿಸಿದ್ದಾರೆ. ಇದು ಕೇವಲ ಒಬ್ಬ ವ್ಯಕ್ತಿಯ ವಿರುದ್ಧದ ಹೋರಾಟವಲ್ಲ, ಒಬ್ಬ ಪ್ರಬಲ ನಾಯಕನನ್ನು ರಾಜಕೀಯ ಭೂಪಟದಿಂದ ಅಳಿಸಿ ಹಾಕುವ ಪಿತೂರಿ. ವಿನಯ್ ಕುಲಕರ್ಣಿ ಅವರಿಗೆ ಎದುರಾಗಿರುವ ಈ ಪರಿಸ್ಥಿತಿಯನ್ನು ಡಿ. ಕೆ. ಶಿವಕುಮಾರ್ ತಮ್ಮದೇ ಆದ ಹಳೆಯ ಕಾನೂನು ಸಂಘರ್ಷಗಳಿಗೆ ಹೋಲಿಸಿದ್ದಾರೆ. ಇದನ್ನು 3ನೇ ಆರೋಪವಾಗಿ ಮಂಡಿಸಿರುವ ಅವರು, ಬಿಜೆಪಿ ತನ್ನ ವಿರೋಧಿಗಳನ್ನು ಹಣಿಯಲು ಇದೇ ತಂತ್ರವನ್ನು ಬಳಸುತ್ತಿದೆ ಎಂದು ಆರೋಪಿಸಿದ್ದಾರೆ. ನನಗೂ ಇದೇ ರೀತಿ ಕಿರುಕುಳ ನೀಡಲಾಗಿತ್ತು, ನಾನು ಜೈಲಿಗೆ ಹೋಗಿ ಬರಬೇಕಾಯಿತು ಎಂದು ನೆನಪಿಸಿಕೊಂಡ ಅವರು, ಈ ಹಾದಿಯು ಅಂತ್ಯವಲ್ಲ ಎಂದು ಎಚ್ಚರಿಸಿದ್ದಾರೆ. ಅಂತಿಮವಾಗಿ ಸುಪ್ರೀಂಕೋರ್ಟ್ನಲ್ಲಿ ತಮಗೆ ನ್ಯಾಯ ಸಿಕ್ಕಿದ್ದನ್ನು ಉದಾಹರಿಸಿದ ಅವರು, ಕೆಳಹಂತದ ನ್ಯಾಯಾಲಯಗಳ ಈ ತೀರ್ಪಿನ ವಿರುದ್ಧ ಸುಪ್ರೀಂವರೆಗೆ ಹೋರಾಡುವ ಸಂಕಲ್ಪ ವ್ಯಕ್ತಪಡಿಸಿದ್ದಾರೆ. ಅವರು ತಪ್ಪು ಮಾಡಿಲ್ಲ ಎಂಬ ವಿಶ್ವಾಸ ನನಗಿದೆ ಎಂದು ಹೇಳುವ ಮೂಲಕ, ಇದು ನ್ಯಾಯಾಂಗದ ಹೋರಾಟಕ್ಕಿಂತ ಹೆಚ್ಚಾಗಿ ರಾಜಕೀಯ ಸೇಡಿನ ಕಿರುಕುಳ ಎಂದು ಅವರು ಬಿಂಬಿಸಿದ್ದಾರೆ. ಈ ತೀರ್ಪಿನಿಂದ ಕಂಗೆಟ್ಟಿರುವ ಕಾರ್ಯಕರ್ತರಿಗೆ ಮತ್ತು ವಿನಯ್ ಕುಲಕರ್ಣಿ ಅವರ ಕುಟುಂಬಕ್ಕೆ ಧೈರ್ಯ ತುಂಬಿರುವ ಡಿಸಿಎಂ ಹೋರಾಟದ ಮುಂದಿನ ಹಾದಿಯನ್ನು ಹೀಗೆ ವಿವರಿಸಿದ್ದಾರೆ. ಮೇಲ್ಮನವಿ ಹಕ್ಕು. ಕೆಳಹಂತದ ನ್ಯಾಯಾಲಯದ ತೀರ್ಪೇ ಅಂತಿಮವಲ್ಲ. ಉನ್ನತ ನ್ಯಾಯಾಲಯಗಳಲ್ಲಿ ಮೇಲ್ಮನವಿ ಸಲ್ಲಿಸಲು ಕಾನೂನಿನಲ್ಲಿ ಇನ್ನೂ ಭದ್ರವಾದ ಅವಕಾಶಗಳಿವೆ. ಪಕ್ಷದ ಅಚಲ ನಂಬಿಕೆ. ವಿನಯ್ ಕುಲಕರ್ಣಿ ಅವರು ಯಾವುದೇ ತಪ್ಪು ಮಾಡಿಲ್ಲ ಎಂಬ ಅಚಲ ವಿಶ್ವಾಸವನ್ನು ಪಕ್ಷವು ಹೊಂದಿದ್ದು, ಅವರ ಬೆನ್ನಿಗೆ ನಿಲ್ಲಲಿದೆ. ದೈವಿಕ ನ್ಯಾಯದ ಮೇಲಿನ ಭರವಸೆ. ಅವರನ್ನು ನಂಬಿದ ದೇವರು ಎಂದಿಗೂ ಕೈಬಿಡುವುದಿಲ್ಲ ಎನ್ನುವ ಭಾವನಾತ್ಮಕ ಬೆಂಬಲದೊಂದಿಗೆ ಶೀಘ್ರವೇ ಸತ್ಯ ಹೊರಬರಲಿದೆ ಎಂಬ ನಂಬಿಕೆ. ಇದೇ ವೇಳೆ ಪಕ್ಷದೊಳಗೆ ಬಿರುಕು ಮೂಡಿಸಲು ಪ್ರಯತ್ನಿಸುತ್ತಿರುವ ವದಂತಿಗಳಿಗೆ ಡಿಕೆಶಿ ಕಟ್ಟುನಿಟ್ಟಿನ ಸ್ಪಷ್ಟನೆ ನೀಡಿದ್ದಾರೆ. ಒಗ್ಗಟ್ಟಿನ ಮಂತ್ರ. ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ತಂಡ ಅಥವಾ ಡಿ. ಕೆ. ಶಿವಕುಮಾರ್ ತಂಡ ಎಂಬ ಯಾವುದೇ ಪ್ರತ್ಯೇಕ ಗುಂಪುಗಳಿಲ್ಲ. ವಿನಯ್ ಕುಲಕರ್ಣಿ ಪ್ರಕರಣವಿರಲಿ ಅಥವಾ ಅಭಿವೃದ್ಧಿ ವಿಚಾರವಿರಲಿ, ಪಕ್ಷವು ಒಗ್ಗಟ್ಟಾಗಿದೆ. ಸಚಿವ ಜಮೀರ್ ಅಹ್ಮದ್ ಅವರ ರಾಜೀನಾಮೆ ಸುದ್ದಿಯು ಕೇವಲ ಊಹಾಪೋಹವಾಗಿದ್ದು, ಅಂತಹ ಯಾವುದೇ ಚರ್ಚೆಗಳು ನಡೆದಿಲ್ಲ. ಅಲ್ಪಸಂಖ್ಯಾತರ ಪ್ರಾತಿನಿಧ್ಯ. ಮುಸ್ಲಿಂ ನಾಯಕರನ್ನು ಕಾಂಗ್ರೆಸ್ ಕಡೆಗಣಿಸುತ್ತಿದೆ ಎಂಬ ಆರೋಪಕ್ಕೆ ತಾಂತ್ರಿಕ ವಿವರ ನೀಡಿದ ಅವರು, ಶಾಮನೂರು ಶಿವಶಂಕರಪ್ಪ ಅವರು ದಶಕಗಳಿಂದ ದಾವಣಗೆರೆ ದಕ್ಷಿಣ ಕ್ಷೇತ್ರವನ್ನು ಕಾಪಾಡಿಕೊಂಡು ಬಂದಿರುವ ಪ್ರಬಲ ನಾಯಕರು. ಟಿಕೆಟ್ ಹಂಚಿಕೆಗಳು ಅರ್ಹತೆಯ ವರದಿಗಳ ಮೇಲೆ ನಡೆದಿದೆಯೇ ಹೊರತು ಯಾರನ್ನೂ ಟಾರ್ಗೆಟ್ ಮಾಡಲು ಅಲ್ಲ ಎಂದು ಸ್ಪಷ್ಟಪಡಿಸಿದರು. ವಿನಯ್ ಕುಲಕರ್ಣಿ ಅವರಿಗೆ ವಿಧಿಸಲಾದ ಶಿಕ್ಷೆ ಕೇವಲ ಒಂದು ಕ್ರಿಮಿನಲ್ ಪ್ರಕರಣದ ಕಾನೂನಾತ್ಮಕ ತೀರ್ಪಾಗಿ ಉಳಿದಿಲ್ಲ. ಡಿ. ಕೆ. ಶಿವಕುಮಾರ್ ಅವರ ಈ ನೇರ ಮತ್ತು ತೀಕ್ಷ್ಣವಾದ ಆರೋಪಗಳು ಈ ಪ್ರಕರಣಕ್ಕೆ ಸಂಪೂರ್ಣವಾಗಿ ರಾಜಕೀಯ ಸ್ವರೂಪ ನೀಡಿವೆ. ಈ ಪ್ರಕರಣವು ಉನ್ನತ ನ್ಯಾಯಾಲಯಗಳಲ್ಲಿ ವಿಚಾರಣೆಗೆ ಬಂದಾಗ ಯಾವ ತಿರುವು ಪಡೆಯಬಹುದು ಎಂಬುದು ಈಗ ಇಡೀ ರಾಜ್ಯದ ಕುತೂಹಲಕ್ಕೆ ಕಾರಣವಾಗಿದೆ. ಇದು ಬಿಜೆಪಿಯ ವ್ಯವಸ್ಥಿತ ತಂತ್ರಗಾರಿಕೆಯೋ ಅಥವಾ ನ್ಯಾಯದ ದೇವತೆಯ ನಿಷ್ಠುರ ತೀರ್ಪು? ಈ ಸಂಘರ್ಷವು ಮುಂಬರುವ ದಿನಗಳಲ್ಲಿ ಕರ್ನಾಟಕದ ರಾಜಕೀಯ ಸಮೀಕರಣಗಳನ್ನು ಹೇಗೆ ಬದಲಿಸಲಿದೆ ಎಂಬುದು ಕಾದು ನೋಡಬೇಕಿದೆ.